ಕಾರ್ಯಕ್ರಮದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೇನೆ ಕೇಂದ್ರ ಸಚಿವ ಸೋಮಣ್ಣ ಮುಖಾಮುಖಿಯಾದರು. ಇದು ರಮಣಶ್ರೀ ಹೋಟೆಲ್ ಕಾರ್ಯಕ್ರಮದಲ್ಲಿ ಒಂದು ನಡೆದಿರುವಂತಹ ಘಟನೆ. ಅಲ್ಲಿ ಹೋಟೆಲ್ ಕಾರ್ಯಕ್ರಮದಲ್ಲಿ ನಾಯಕರು ಮುಖಾಮುಖಿ ಆಗ್ತಾರೆ. ಪರಸ್ಪರ ಉಭಯ ಕುಶಲೋಪಚಾರಿಯನ್ನೂ ಕೂಡ ವಿಚಾರಿಸಿಕೊಳ್ತಾರೆ ಇಬ್ಬರು ನಾಯಕರು. ಆಗ ಸೋಮಣ್ಣ ಅವರು ಹೇಳ್ತಾರೆ, ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ಆಗಿ ಹೋಯ್ತು, ನಾನು ಮಾತು ಕೇಳಬೇಕಿತ್ತು, ಆ ಸೈಟ್ ಅವಾಗಲೇ ನೀವು ವಾಪಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ, ನಾನು ಅವತ್ತೇ ಹೇಳಿದ್ದೆ ಅಂತ ಹೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳ್ತಾರೆ. ಆ ಬಳಿಕ ಮೂಡಾ ಬಗ್ಗೆ ಸಮಜಾಯಿಷಿ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಲ್ಲ ಅನ್ನುವ ವಿಚಾರವನ್ನ ಹೇಳ್ತಾರೆ, ನೀನು ಹೇಳೇ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದು ಮೂಡಾ ವಿಚಾರ. ಅಲ್ಲೂ ಕೂಡ ಸೋಮಣ್ಣ ಅವರು ಸಿದ್ದರಾಮಯ್ಯ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಆಮೇಲೆ ನನಗೆ ಬೇರೆಯವರಿಗೆ ಹೆಸರು ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತದೆ ಅಂತ ಇನ್ನೂ ಖುಷಿಯಾಗಿದೆ. ಸೊಂಬ್ರೆ ಅದೇ ಕಡೆ ಬಿಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದ್ ನಿಮಿಷ ತಾಳಿ ಅದ್ ಯಾವ್ದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇಡೋದು, ಬಾಕಿ ನನ್ಗೆ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿಲ್ಲ, ಇವೆಲ್ಲ ಇತ್ತಾ? ಪಾಪ ಪಾಪ ಇಲ್ಲ, ಅದು ಮಾಡಿ ಸ್ಥಿತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರಿ. ಇನ್ನೂ ಕಾಸು ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೊಡಿ ಅಲ್ಲ ಅಷ್ಟು ಕೊಡಿ ಅಂತ ನೀವು ನಾವು ಹೇಳಿದ್ವು ನೀವು ಹೇಳಕ್ಕೆ. ಅಲ್ಲಪ್ಪ, ನಾನು ಹೇಳಿದ್ದೀನು ಅಂತ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿ, ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದು. ಹೇಳಪ್ಪ, ಇಲ್ಲಿ ನಾನು ಅದೇ ಹೇಳೋದು. ಹೇಳಪ್ಪ, ಹೇಳಯ್ಯ, ನಾನು ಮಾತಾಡೋದು ಹೇಳಿ. ಹೇಳಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಿಗೆ ಹೆಸರು ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತದೆ ಅಂತ ಇನ್ನೂ ಖುಷಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಿದ್ದರಾಮಯ್ಯ ಸೋಮಣ್ಣ ಅವರು ಮುಖಾಮುಖಿ ಆದಾಗಲೂ ಕೂಡ ಮೂಡಾ ವಿಚಾರವೇ ಪ್ರಸ್ತಾಪ ಮಾಡ್ಕೊಳ್ತಾರೆ. ನಾನು ಹೇಳಿದ್ದು ನೀವು ಕೇಳಬೇಕಾಗಿತ್ತು, ಅವಾಗ ಕೇಳಲಿಲ್ಲ, ಇಷ್ಟು ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಸಮಜಾಯಿಷಿ ಕೊಡುವ ಪ್ರಯತ್ನ ಮಾಡಿದ್ದು ಹೇಗೆ? ಖಂಡಿತವಾಗ್ಲೂ ನವಿತಾ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಿ ಸೋಮಣ್ಣ ಅವರು ಸೋಲನ್ನ ಕಂಡಿದ್ದಾರೆ. ಸೋಲನ್ನ ಕಂಡ ಬಳಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತ್ರ ಒಂದೆರಡು ಬಾರಿ ಕಾಣಿಸ್ಕೊಂಡಿದ್ರು. ಆದ್ರೆ ಇವತ್ತು ಮುಖ್ಯವಾಗಿ ಕಾಣಿಸ್ಕೊಂಡಂತ ಒಂದು ಕಾರ್ಯಕ್ರಮದಲ್ಲಿ ಒಂದ್ ರೀತಿ ಉಭಯ ಕುಶಲೋಪರಿ ವಿಚಾರಿಸಿಕೊಂಡಂತ ಉಭಯ ನಾಯಕರುಗಳು ಬಳಿಕವಾಗಿ ಇತ್ತೀಚೆಗೆ ನಡೆದಂತ ಪ್ರಕರಣ ಅಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನು ಕೇಳಿ ಬಂದಿತ್ತು, ಸೈಟ್ ವಿಚಾರಣೆ ಆಗಿರ್ಬೋದು, ಮತ್ತೆ ಸೈಟ್ ಖರೀದಿ ಆಗಿರ್ಬೋದು, ಸೈಟ್ ವಿತರಣೆ ಆಗಿರ್ಬೋದು, ಆ ಒಂದು ವಿಚಾರವಾಗಿ ವಿ ಸೋಮಣ್ಣ ಅವರು ಒಂದ್ ರೀತಿ ನಗ್ನಗತನೆ ಮಾತಾಡಿಸೋ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಇಷ್ಟೆಲ್ಲ ರಾದಂತ ಆಗ್ತಿತ್ತ, ಮೊದ್ಲೇ ನೀವು ಕೊಟ್ಬಿಟ್ಟಿದ್ರೆ ಸೈಟ್ ಗಳನ್ನ ಈ ಕೊಡೋ ಬದಲು ಮೊದ್ಲೇ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾ ಇತ್ತ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಲ್ಯಾಂಡ್ ಗ್ಯಾಬರಿಂಗ್ ಆಕ್ಟ್ ಬಗ್ಗೆ ನೀನ್ ಗೊತ್ತಿದ್ಯಾ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಆತರ ಏನ್ ನೀನ್ ಅನ್ಕೊಂಡಂಗಿಲ್ಲ ಬಿಡು ಅನ್ನೋ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳು ವಿ ಸೋಮಣ್ಣ ಅವ್ರಿಗೆ ಹೇಳಿದ್ರು. ಈ ಒಂದು ವಿಚಾರ ಸಹಜವಾಗಿ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಒಂದ್ ಕಡೆ ವಿ ಸೋಮಣ್ಣ ಅವರು ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನಡೆಯುವಿರುವಾಗಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಮುಖ್ಯಮಂತ್ರಿಗಳು ಹಿಂದೆ ಇದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲ, ಈಗಿರುವಂತವರೇ ಬೇರೆ ಅನ್ನೊಂದು ಮಾತನ್ನ ಪದೇ ಪದೇ ವಿ ಸೋಮಣ್ಣ ಅವರು ಹೇಳ್ಕೊಳ್ತಾ ಬರ್ತಾ ಇದ್ರು. ಈಗ ಎಲ್ಲ ಒಂದ್ ಕಡೆ ಆ ಒಂದು ಮಾತನ್ನ ಬಹಿರಂಗ ನೇರವಾಗಿ ಮುಖ್ಯಮಂತ್ರಿಗಳು ಸಿಕ್ಕಂತ ಸಂದರ್ಭದಲ್ಲಿ ನೇರವಾಗಿ ಆ ಒಂದು ಮಾತನ್ನ ಆಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ತಾವು ನಡ್ಕೊಂಡಿದ್ದು ತಪ್ಪು ಅನ್ನೊಂದು ಮಾತನ್ನ ನೇರವಾಗಿ ಹೇಳಿದ್ರು. ಸಹಜವಾಗಿನೇ ವಿ ಸೋಮಣ್ಣ ಅವರು ಆಗ ಹೇಳಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಕೊಟ್ಟು ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಎಲ್ಲ ಒಂದ್ ಕಡೆ ವಿ ಸೋಮಣ್ಣ ಅವರು ಕೇಳಿಲ್ಲ. ಕೊನೆಗೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳಾಗದೆ ಅಲ್ಲಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೋಗಿರುವಂತದ್ದು. ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಒಂದ್ ರೀತಿ ಕುತೂಹಲದಿಂದ ನೋಡ್ತಾ ಇದ್ರು, ಇವರಿಬ್ರು ಏನ್ ಮಾತಾಡ್ತಾ ಇದ್ರು ಅನ್ನೋದು. ಅದೇನಿದ್ರು ಕೂಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿ ನಗ್ನಗತ್ತನೆ ವಿ ಸೋಮಣ್ಣ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಜೆಡಿಎಸ್ ಬಿಜೆಪಿ ನಾಯಕರಿಗೆ ವರ್ತೂರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ವರ್ತೂರ್ ಪ್ರಕಾಶ್ ವಾರ್ನ್ ಮಾಡಿದ್ದಾರೆ. ಕೋಲಾರದ ಕನಕದಾಸ ಜಯಂತಿಯಲ್ಲಿ ಮೂಡಾ ಬಗ್ಗೆ ಮಾತನಾಡಿರುವಂತಹ ವರ್ತೂರ್ ಪ್ರಕಾಶ್ ಅವರು ಈಗಾಗಲೇ ಜೆಡಿಎಸ್ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಕಲಿಯುಗ,
ಧರ್ಮದ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೆಲ್ತಾರೆ. ನಾನು ಜಾತಿ ಪ್ರೇಮಿ, ಆದ್ರೆ ನಾನು ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ವಿಚಾರಣೆಯಲ್ಲೂ ಸಿಎಂಗೆ ಕ್ಲೀನ್ ಚಿಟ್ ಸಿಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮಾಡಬಾರದ್ದು ಏನೂ ಮಾಡಿಲ್ಲ. ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ನನ್ನ ತಾಯಿ ಇದ್ದಂತೆ ಅಂತ ಹೇಳಿದ್ದಾರೆ ಈಗಾಗಲೇ ವರ್ತೂರ್ ಪ್ರಕಾಶ್ ಅವರು. ಆದರೆ ಸಿದ್ದರಾಮಯ್ಯ ಪತ್ನಿ ಮೇಲೆ ಕೇಸ್ ಹಾಕಿದ್ದಕ್ಕೆ ನನಗೆ ಕೋಪ ತರಿಸಿದೆ. ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನನಗೇನು ಬೇಸರ ಇಲ್ಲ. ಅವರು ರಾಜಕಾರಣಿ. ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ ಅಂದಿದ್ದು ನಾನು. ನನಗೆ ಬೇಕಿರೋದು ಜಾತಿಯಷ್ಟೇನೆ. ಸಿದ್ದರಾಮಯ್ಯ ಅವರ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಹೇಳಿ ಬಿಜೆಪಿ ಜೆಡಿಎಸ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ಸುಖಾಸುಮ್ಮನೆ ಸಿದ್ದರಾಮಯ್ಯ ಅವರನ್ನ ಬೈಬೇಡಿ ಅಂತ ಹೇಳಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ದು 3 ಲಕ್ಷ ಮತ ಇದೆ. ಕುರುಬರು ಎಲ್ಲ ಹುಷಾರಿದ್ದಾರೆ, ಹಾಗಾಗಿ ನೋಡ್ಕೊಂಡು ಪ್ರತಿಭಟನೆ ಆರೋಪವನ್ನ ಮಾಡ್ಲಿ ಅಂತ ಹೇಳಿದ್ದಾರೆ ವರ್ತೂರ್ ಪ್ರಕಾಶ್. ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನಾನು ಬೆದರಿಲ್ಲ, ರಾಜಕಾರಣಿ. ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ, ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತಿ. ಮಾಡಬಾರದೇನು ಮಾಡಿಲ್ಲ. ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ, ಕಲಿಯುಗ ಇದು, ಧರ್ಮದ ಯುದ್ಧ ನಡೀತಾ ಇದೆ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹಂಗಂತೇಳಿ ಕಾಂಗ್ರೆಸ್ಗೆ ಹೋಗಲ್ಲ. ನಾನು ಜಾತಿ ಪ್ರೇಮಿ ಅಷ್ಟೇನೆ, ಜಾತಿ ಪ್ರೇಮಿ ಅಷ್ಟೇ ನಾನು. ಈಗೇನು 3 ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ. ಇವತ್ತು ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗಾಗಲೇ ಪಕ್ಷ ಭೇದ ಮರೆತು ಈ ವಿಚಾರದಲ್ಲಿ ವರ್ತೂರ್ ಪ್ರಕಾಶ್ ಅವರು ನಾನು ಜಾತಿ ಪ್ರೇಮಿ, ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಸಿಕ್ಕಿಸಿದ್ದು ತಪ್ಪು, ಅವರ ಪತ್ನಿಯನ್ನ ಇದರಲ್ಲಿ ಎಳ್ತಂದಿದ್ದು ತಪ್ಪು ಅಂತ ಹೇಳ್ತಾನೆ. ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಜಾತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಅನ್ಸುತ್ತೆ. ಖಂಡಿತ ನಿವಿತಾಜನ್, ಎಲ್ಲರಿಗೂ ಕೂಡ ಈ ಒಂದು ವಿಚಾರ ಅಚ್ಚರಿ ತರಿಸುವಂತದ್ದು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಕನಕದಾಸರ ಜಯಂತಿ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಇದ್ರು, ಮತ್ತೆ ಹಾಲಿ ಸಂಸದ ಮತ್ತೆ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಇದ್ರು. ಇಬ್ಬರಿಗೂ ಕೂಡ ನೇರವಾಗಿ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ವರ್ತೂರ್ ಪ್ರಕಾಶ್ ಅವರು. ಕಳೆದ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೂಡ ಬಿಜೆಪಿ ವತಿಯಿಂದನೇ ಸ್ಪರ್ಧೆ ಮಾಡಿ ಸೋತಿದ್ರು ಕೂಡ, ನಾನು ಬಿಜೆಪಿಲಿ ಇದ್ರು ಕೂಡ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಬೆಂಬಲವನ್ನು ಕೊಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಏನು ಕುರುಬ ಸಮಾಜದ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಹಾಗಾಗಿನೇ ಇನ್ನು ಮೂಢ ಹಗರಣ ಸಂಬಂಧಪಟ್ಟಂತೆ ಅವರ ಮೇಲೆ ಮಾಡುವಂತಹ ಆರೋಪ ಎಲ್ಲ ಸುಳ್ಳಾಗಿದೆ. ಇನ್ನು ವಿನಾಕಾರಣ ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಬಹಿರಂಗವಾಗಿ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ಏನು ಲೋಕಾಯುಕ್ತ ವತಿಯಿಂದ ನಡೀತಾ ಇರುವಂತಹ ಒಂದು ತನಿಖೆಯಲ್ಲಿ ಖಂಡಿತ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಈಗ ಬಿಜೆಪಿ ನಾಯಕ ಮತ್ತೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಳಿರೋದು. ಈಗ ನಾವು ಗಮನಿಸೋದಾದ್ರೆ ಇದು ಒಂದು ರೀತಿಯಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಒಂದು ಮುಜುಗರ ತರುವಂತಹ ಒಂದು ಹೇಳಿಕೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ದಿನ ಬೆಳಗಾದ್ರೆ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಒಂದಲ್ಲ ಒಂದು ವಿಚಾರದಲ್ಲಿ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೂಢ ಹಗರಣ ವಿಚಾರವಾಗಿ ಇನ್ನು ಬಿಜೆಪಿ ನಾಯಕರು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಕಾನೂನು ರೀತಿಯಲ್ಲಿ ಕೂಡ ಹೋರಾಟಗಳು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕ ವರ್ತೂರ್ ಪ್ರಕಾಶ್ ಅವರ ಹೇಳಿಕೆ ಈಗ ಪಕ್ಷಕ್ಕೂ ಕೂಡ ಸಾಕಷ್ಟು ಒಂದು ಮುಜುಗರ ತರುವಂತಹ ಹೇಳಿಕೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ನಾನು ಏನು ಈ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯ ಒಂದು ಸಪೋರ್ಟ್ ಅನ್ನ ಮಾಡ್ತೀನಿ, ಆದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಈಗ ವರ್ತೂರ್ ಪ್ರಕಾಶ್ ಹೇಳಿರೋದ್ರಿಂದ ಈಗ ಬಿಜೆಪಿಗೆ ಇದು ಸಾಕಷ್ಟು ಒಂದು ಅವರಿಗೆ ಒಂದು ಮುಜುಗರ ತರುವಂತ ವಿಚಾರ ಕೂಡ ಆಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.